ಸರ್ಕಾರಿ ಕೆಲಸದಲ್ಲಿ ಟ್ರಾನ್ಸ್ಫರ್ ಪಡೆದುಕೊಳ್ಳೋದೇ ದೊಡ್ಡ ಕಷ್ಟದ ಕೆಲಸ. ಅದೆಷ್ಟು ಬಾರಿ ಅಲ್ದಾಡಬೇಕು ಒಂದು ಟ್ರಾನ್ಸ್ಫರ್ ಅನ್ನ ಪಡೆದುಕೊಳ್ಳೋಕೆ. ಆದರೆ ಚಿಕ್ಕಮಗಳೂರು ಎಸ್ಪಿ ತಮ್ಮ ಟೀಮ್ಗೆ ಹೊಸದೊಂದು ಆಫರ್ ಕೊಟ್ಟಿದ್ದಾರೆ. ಅದು ಎಂಥ ಆಫರ್ ಅಂದ್ರ ಕೇಳಿದ್ರೆ ನೀವು ಅಚ್ಚರಿ ಪಡ್ತೀರಾ. ದಡೂತಿ ಹೊಟ್ಟಿಯಲ್ಲಿ ಕೆಲಸ ಮಾಡ್ತಾ ಇರೋ ಪೇದೆಗಳು, ಕೂತರೆ ಎದ್ದೇಳಲು ಆಗದೆ ಎದ್ರೆ ಕೂಡಲು ಆಗದೆ ಇರೋ ಪೊಲೀಸರು. ಇವರು ಕೆಲಸಕ್ಕೆ ಸೇರುವ ಮೊದಲು ಫಿಟ್ ಅಂಡ್ ಫೈನ್ ಆಗಿರ್ತಾರೆ. ಆದ್ರೆ ಕೆಲ ವರ್ಷಗಳು ಕಳೆದ ಬಳಿಕ ಇವರನ್ನ ನೋಡಿದ್ರೆ ಕಾಣಿಸೋದು ಡೊಳ್ಳು ಹೊಟ್ಟೆ. ಎಸ್, ನಾಡನ್ನ ಕಾಯೋ ಪೊಲೀಸರು ತಮ್ಮ ಕರ್ತವ್ಯಕ್ಕೆ ಸೇರುವಾಗ ಫಿಟ್ ಆಗೇ ಇರ್ತಾರೆ. ಆದ್ರೆ ಕೆಲವು ವರ್ಷ ಆದ್ಮೇಲೆ ಸೊಂಟದ ಮೇಲೆ ಇರಬೇಕಾಗಿರೋ ಪ್ಯಾಂಟು ಹೊಟ್ಟೆಯ ಮೇಲೆ ಇರುತ್ತೆ. ಮತ್ತೆ ಕೆಲವರು ಬಹಳ ವರ್ಷದಿಂದ ಸ್ವಂತ ಊರಲ್ಲಿ ಕೆಲಸ ಮಾಡೋಕೆ ಆಗದೆ ಚಿಂತಿಸ್ತಿರ್ತಾರೆ. ಇವೆಲ್ಲದಕ್ಕೂ ಮುಕ್ತಿ ನೀಡಬೇಕು ಅಂತ ಚಿಕ್ಕಮಗಳೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಣ್ಣಾಮಲೈ ಪೊಲೀಸ್ ಪೇದೆ ಹಾಗೂ ಮುಖ್ಯ ಪೇದೆಗಳಿಗೆ ಬಂಪರ್ ಆಫರ್ ನೀಡಿದ್ದಾರೆ. ತುಂಬ ತಿನ್ಬಿಡ್ತಾರೆ, ಅದಕ್ಕೆ ಬಾಡಿ ವೇಟ್ ಬರ್ತೇನೆಲ್ಲ. ಇಟ್ಸ್ ಆಲ್ ಪ್ಯೂರ್ ಸ್ಟ್ರೆಸ್ ಆ್ಯಂಡ್ ಅನ್ಟೈಮ್ಲಿ ಈಟಿಂಗ್, ಆಯಿಲಿ ಫುಡ್. ಬಂದೋಬಸ್ತ್ಗೆ ಹೋಗ್ತಾರೆ, ತುಂಬ ಬಿಸಿಲಲ್ಲಿ 7 hours ನಿಲ್ತಾರೆ, ಅವ್ರಿಗೊಂದು ಫ್ರೈಡ್ ರೈಸ್ ಸಿಗ್ತದೆ, ತಗೊಂಡ್ಬಿಡ್ತಾರೆ. ಆ ಸನ್ನಲ್ಲಿ ತಾವು ಫ್ರೈಡ್ ರೈಸ್ ತಗೊಳ್ಳುವಾಗ ಏನು ಡೈಜೆಷನ್ ಆಗಲ್ಲ, ಅದಕ್ಕೆ ಬೆಲ್ಲಿ ಬಂದು ದೊಡ್ಡದಾಗಿ ಬಿಡ್ತಾರೆ. ಅದರಲ್ಲಿ ಯಾರೆಲ್ಲ ನೆಕ್ಸ್ಟ್ 4 monthsನಲ್ಲಿ 5 kg ಎಬವ್ ಕಡಿಮೆ ಮಾಡ್ತಾರೋ 5 kg ಎಬವ್ ಕಡಿಮೆ ಮಾಡ್ತಾರೋ ನಾವು ಅವ್ರಿಗೂ ಪೋಸ್ಟಿಂಗ್ ಆಫ್ ದೇರ್ ಚಾಯ್ಸ್ ಕೊಡ್ತೀವಿ, ಪ್ರಾಮಿಸ್ ಮಾಡಿದ್ದೀವಿ. ಇನ್ನು ಪೇದೆಗಳು ತಮಗೆ ಇಷ್ಟವಾದ ಜಾಗಕ್ಕೆ ವರ್ಗಾವಣೆ ಆಗಬೇಕು ಅಂತ ಇದ್ರೆ ಎಸ್ಪಿ ಹೇಳಿದ ಮಾತು ಪಾಲಿಸಿದ್ರೆ ಸುಲಭವಾಗಿ ವರ್ಗಾವಣೆಯಾಗಬಹುದು. 4 ತಿಂಗಳಲ್ಲಿ ಕನಿಷ್ಠ 5 kg ತೂಕ ಇಳಿಸಿಕೊಂಡವರು ಸುಲಭವಾಗಿ ಇಷ್ಟ ಬಂದ ಜಾಗಕ್ಕೆ ವರ್ಗಾವಣೆ ಮಾಡ್ಕೋಬಹುದು. ಅಂದ್ಹಾಗೆ ಸಾಮಾನ್ಯವಾಗಿ ಚೆನ್ನಾಗಿ ಊಟ ಮಾಡಿರುವುದಕ್ಕೆ ಈ ರೀತಿ ಹೊಟ್ಟೆ ಬಂದಿದೆ ಅಂತ ಕೆಲವರು ಪೊಲೀಸರ ಬಗ್ಗೆ ಮಾತನಾಡಿಕೊಳ್ತಾರೆ. ಆದ್ರೆ ನಿಜವಾದ ಕಾರಣನೇ ಬೇರೆ. ಸರಿಯಾದ ಸಮಯದಲ್ಲಿ ಊಟ ನಿದ್ದೆ ಮಾಡದೆ ಹೋಟೆಲ್ ಆಹಾರ ಸೇವಿಸಿ ಈ ರೀತಿ ತಮ್ಮ ದೇಹದ ಫಿಟ್ನೆಸ್ ಹಾಳು ಮಾಡಿಕೊಂಡಿರ್ತಾರೆ. ಅದಕ್ಕಾಗಿ ಕೊಂಚ ಮಟ್ಟಿಗಾದ್ರೂ ಈ ಸಮಸ್ಯೆಗಳಿಂದ ದೂರವಾಗ್ಲಿ ಅಂತ ಎಸ್ಪಿ ಈ ಆಫರ್ ನೀಡಿದ್ದಾರೆ. ಎಸ್ಪಿ ಸಾಹೇಬ್ರ ಈ ಪ್ಲಾನ್ಗೆ ಸಾರ್ವಜನಿಕ ವಲಯದಲ್ಲೂ ಕೂಡ ಒಳ್ಳೆಯ ಅಭಿಪ್ರಾಯ ಕೇಳಿ ಬಂದಿದೆ. ಇದೊಂದು ವಿಶಿಷ್ಟವಾದ ಮತ್ತು ವಿಭಿನ್ನವಾದಂತಹ ಉಡುಗೊರೆ ಜೊತೆಗೆ ದೇಹ ಸದೃಢವಾಗಿರಬೇಕು. ಕಾನೂನು ರಕ್ಷಣೆ ಮಾಡುವಂತ ಆರಕ್ಷಕರು ಸದೃಢವಾಗಿರಬೇಕು. ಇದರ ಉಪಯೋಗವನ್ನ ಪೊಲೀಸ್ನವ್ರು ಪಡ್ಕೊಳ್ಳೋದ್ರ ಜೊತೆಗೆ ಆರೋಗ್ಯವಾಗಿ ಅವರ ದೇಹವನ್ನು ಕಾಪಾಡ್ಕೋಬೇಕು ಅನ್ನೋದು ಸಾರ್ವಜನಿಕ ವಲಯದಲ್ಲಿ. ಒಟ್ಟಾರೆ ಚಿಕ್ಕಮಗಳೂರು ಪೇದೆಗಳಿಗೆ ಎಸ್ಪಿ ಏನೋ ಒಳ್ಳೆಯ ಆಫರ್ ನೀಡಿದ್ದಾರೆ. ಆದರೆ ಈ ಆಫರ್ ಉಪಯೋಗಿಸಿಕೊಂಡು ಪೊಲೀಸರು ಫಿಟ್ ಅಂಡ್ ಫೈನ್ ಆಗಿ ಮತ್ತೆ ಕಾಣಿಸಿಕೊಳ್ತಾರಾ ಅಂತ ಕಾದು ನೋಡಬೇಕು. ದೀಪಕ್, TV9 ಚಿಕ್ಕಮಗಳೂರು.